ಬೆಂಬಲಿಗರು ಕೂಡ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ. ಹೀಗಾಗಿ ಹೆಚ್ಚಿನ ಬಿಗಿ ಭದ್ರತೆಯನ್ನು ಕೂಡ ಮಾಡಿರುವಂತದ್ದು. ಪೊಲೀಸ್ ವಶಕ್ಕೆ ಪಡಿತಾ ಇದ್ದಂತೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ತಿಮ್ಮರೋಡಿ. ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ ಹೀಗಂತ ಬೆದರಿಸಿದ್ದಾರೆ ತಿಮ್ಮರೋಡಿ. ನಮ್ಮನ್ನ ಎಲ್ಲಿಗಾದ್ರೂ ಕರೆದುಕೊಂಡು ಹೋಗಿ ಗುಂಡು ಹಾರಿಸ್ತಾರೆ ಪೊಲೀಸರು. ನೋಟಿಸ್ ನೀಡದೆ ನನ್ನನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ, ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ, ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೊಟ್ಟಿಲ್ಲ. ಜನರು ತಮ್ಮ ಶಕ್ತಿಯನ್ನ ತೋರಿಸಬೇಕು ಅಂತ ತಿಮ್ಮರೋಡಿ ಮಾಧ್ಯಮದ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸರು ಯಾವಾಗ ವಶಕ್ಕೆ ಪಡೆದ್ರು ಅದಾದ ಬಳಿಕ ತಿಮ್ಮರೋಡಿ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿರೋದು. ಏನಿಲ್ಲ ಸರ್, ಎಸ್ಐಟಿ ಮುಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿಯವರು ಮಾಡಿದಂತ ಪಾಪದ ಸರ್ ವಾರಂಟ್ ತಂದಿಲ್ವಾ? ವಾರಂಟ್ ಇಲ್ಲ, ಏನಿಲ್ಲ ಸರ್. ಸುಮ್ನೆ ಕರ್ಕೊಂಡೋಗ್ತಾರೆ. ಎಲ್ಲಾದ್ರೂ ಕೊಂಡೋಗಿ ಪೊಲೀಸ್ನವರು ನಮ್ಮನ್ನು ಕೊಲೆ ಮಾಡಿ ಬಿಸಾಡಬಹುದು. ಜನಗಳು ದಂಗೆ ಹೇಳ್ತಾರೆ ಈ ರಾಜ್ಯದಲ್ಲಿ. ಎಲ್ರು ಎದ್ದೇಳ್ಬೇಕು, ಜನಗಳು ತೋರಿಸ್ಬೇಕು ಇವರಿಗೆ. ಎಷ್ಟು ಜನ ಬಂದಿರಿ ಸರ್ ಪೊಲೀಸರು ಬಂದು ನೋಡ್ತಾ ಎಸ್ಐಟಿ ಮುಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿಯವರು ಮಾಡಿದಂತ ಪಾಪದ ಸರ್ ವಾರಂಟ್ ತಂದಿಲ್ವಾ? ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ತಿಮ್ಮರೋಡಿ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಏನ್ ಸ್ಟೇಷನ್ಗೆ ಹೋದಾಗ ವಿಚಾರಣೆ ಮಾಡ್ತಾರ, ಮುಂದಿನ ಪ್ರಕ್ರಿಯೆ ಏನೆಲ್ಲ ನಡೆಯುತ್ತೆ ಅಂತ ಜನಗಳು ತೋರಿಸ್ಬೇಕು ಇವರಿಗೆ. ದಿನೇಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕ ಮಾಡ್ತಿದ್ವಿ. ಈಗಾಗಲೇ ಮಹೇಶ್ ತಿಮ್ಮರೋಡಿ ಅವರನ್ನ ಅರೆಸ್ಟ್ ಮಾಡಿ ಈಗ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮಹೇಶ್ ತಿಮ್ಮರೋಡಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅರೆಸ್ಟ್ ಆದ ನಂತರ. ಇದರಲ್ಲಿ ಬಿಜೆಪಿ ಒಂದ್ ಕಡೆ ಹುನ್ನಾರವನ್ನ ನಡೆಸ್ತಾ ಇದೆ. ಎಸ್ಐಟಿ ತನಿಖೆಯನ್ನ ಮುಚ್ಚಿ ಹಾಕೋದಕ್ಕೆ ಈ ರೀತಿಯಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ರಾಜ್ಯದ ಜನತೆ ಇದರ ವಿರುದ್ಧವಾಗಿ ದಂಗೆ ಏಳಬೇಕು ಅಂತ ತಿಮ್ಮರೋಡಿ ಕರೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ಜನತೆಗೆ. ಮತ್ತೊಂದ್ ಕಡೆ ಪೊಲೀಸರು ನಮ್ಮನ್ನ ಈಗ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ, ನಮ್ಮನ್ನ ಕೊಲೆ ಮಾಡೋಕ್ಕೂ ಅವರು ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ತಿಮ್ಮರೋಡಿ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಬಹಳ ಆಕ್ರೋಶ ಭರಿತರಾಗಿ ತಿಮ್ಮರೋಡಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಪ್ರತಿಕ್ರಿಯೆ ಕೊಟ್ಟರು. ನಮಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೊಟ್ಟಿಲ್ಲ, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿರೋದು. ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ನೋಟಿಸ್ ಅನ್ನ ಕೊಡಬೇಕಿತ್ತು, ನೋಟಿಸ್ ಅನ್ನ ಕೊಡದೆ ನಮ್ಮನ್ನ ಏಕಾಏಕಿಯಾಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಿಮ್ಮರೋಡಿ ಒಂದ್ ಕಡೆ ಆರೋಪವನ್ನ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ನಡೆಯಿತು. ನಿನ್ನೆ ವಿಚಾರಣೆಗೆ ಹಾಜರಾಗಬೇಕಿತ್ತು ತಿಮ್ಮರೋಡಿ, ಹಾಜರಾಗಿರ್ಲಿಲ್ಲ. ಬಿಎಲ್ ಸಂತೋಷ್ ಮತ್ತು ಏನು ಅವಹೇಳನಕಾರಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಅವರ ಮೇಲೆ ಆರೋಪ ಕೇಳಿ ಬಂದಿತ್ತು. ಎಫ್ಐಆರ್ ಆಯಿತು. ನಿನ್ನೆ ಕೂಡ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಆದ್ರೆ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಪೊಲೀಸರು ಇವತ್ತು ಅವರ ಮನೆಗೆ ಭೇಟಿ ಕೊಟ್ಟು 50 ರಿಂದ 60 ಜನ ಪೊಲೀಸರು ಭೇಟಿಯನ್ನು ಕೊಟ್ಟು ಅವರನ್ನು ಇದೀಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಿಲ್ಲ ಸರ್, ಸುಮ್ನೆ ಕರ್ಕೊಂಡೋಗ್ತಾರೆ. ಎಲ್ಲಾದ್ರೂ ಎಸ್ಐಟಿ ಮುಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿಯವರು ಮಾಡಿದಂತ ಪಾಪದ ಸರ್ ವಾರಂಟ್ ತಂದಿಲ್ವಾ? ವಾರಂಟ್ ಇಲ್ಲ, ಏನಿಲ್ಲ ಸರ್. ಸುಮ್ನೆ ಕರ್ಕೊಂಡೋಗ್ತಾರೆ. ಎಲ್ಲಾದ್ರೂ ಕೊಂಡೋಗಿ ಪೊಲೀಸ್ನವರು ನಮ್ಮನ್ನು ಕೊಲೆ ಮಾಡಿ ಬಿಸಾಡಬಹುದು. ಜನಗಳು ದಂಗೆ ಹೇಳ್ತಾರೆ ಈ ರಾಜ್ಯದಲ್ಲಿ. ಎಲ್ರು ಎದ್ದೇಳ್ಬೇಕು, ಜನಗಳು ತೋರಿಸ್ಬೇಕು ಇವರಿಗೆ. ಎಷ್ಟು ಜನ ಬಂದಿರಿ ಸರ್ ಪೊಲೀಸರು ಬಂದು ನೋಡ್ತಾ ಎಸ್ಐಟಿ ಮುಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿಯವರು ಮಾಡಿದಂತ ಪಾಪದ ಸರ್ ವಾರಂಟ್ ತಂದಿಲ್ವಾ? ವಾರಂಟ್ ಇಲ್ಲ, ಏನಿಲ್ಲ ಸರ್. ಸುಮ್ನೆ ಕರ್ಕೊಂಡೋಗ್ತಾರೆ. ಎಲ್ಲಾದ್ರೂ ಕೊಂಡೋಗಿ ಪೊಲೀಸ್ನವರು ನಮ್ಮನ್ನು ಕೊಲೆ ಮಾಡಿ ಬಿಸಾಡಬಹುದು. ಜನಗಳು ದಂಗೆ ಹೇಳ್ತಾರೆ ಈ ರಾಜ್ಯದಲ್ಲಿ. ಎಲ್ರು ಎದ್ದೇಳ್ಬೇಕು, ಜನಗಳು ತೋರಿಸ್ಬೇಕು ಇವರಿಗೆ. ಎಷ್ಟು ಜನ ಬಂದಿರಿ ಸರ್ ಪೊಲೀಸರು ಬಂದು ನೋಡ್ತಾ ಎಸ್ಐಟಿ ಮುಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿಯವರು ಮಾಡಿದಂತ ಪಾಪದ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ,
ಈಗ ಗಮನಿಸಿದ್ವಿ. ವಶಕ್ಕೆ ಪಡೆದ ನಂತರದಲ್ಲಿ ಬ್ರಹ್ಮಾವರ ಠಾಣೆಯತ್ತ ಹೋಗ್ತಾ ಇದ್ದಾರೆ ಅನ್ನುವಂತ ಡೀಟೇಲ್ಸ್, ಈ ಕ್ಷಣದ ಮಾಹಿತಿಗಳು ಏನೇನು ಸಿಗ್ತಾ ಇದೆ ಮಾರುತಿ? ಒಂದಿಷ್ಟು ಮಾತುಕತೆಗಳು ನಡೆದಿರುವಂತದ್ದು. ವಕೀಲರು ಜೊತೆಗೆ ಪೊಲೀಸರು ಯಾರೇ ಬಂದರೂ ಕೂಡ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ವಿಚಾರವನ್ನ ಸದ್ಯಕ್ಕೆ ಇಲ್ಲಿ ಸ್ಥಳೀಯ ಜನರು ಅಂದ್ರೆ ತಿಮ್ರೋಡಿಯ ಫಾಲೋವರ್ಸ್ ಇರಿದ್ರೆ ಅವರೆಲ್ಲ ಒಂದು ರೀತಿಯಲ್ಲಿ ಹಿಂದೂ ಕಾರ್ಯಕರ್ತರು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮಾತುಕತೆ ಮುಂದಾಗಿದ್ರು. ಸದ್ಯ ನಾನು ಈಗ ತಿಮ್ರೋಡಿ ಅವರನ್ನ ಬ್ರಹ್ಮಾವರದಲ್ಲಿ ಅಂದ್ರೆ ಉಡುಪಿಯ ಬ್ರಹ್ಮಾವರದಲ್ಲಿ ಅವರ ಮೇಲೆ ಕಂಪ್ಲೇಂಟ್ ಆಗಿರುವಂತಹ ವಿಚಾರ. ಹೀಗಾಗಿ ಸದ್ಯಕ್ಕೆ ಅವರನ್ನ ಬ್ರಹ್ಮಾವರಕ್ಕೆ ತೆಗೆದುಕೊಂಡು ಹೋಗ್ತಾರ ಅಥವಾ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗ್ತಾರ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಈಗ ಚೇಸ್ ಕೂಡ ನಡೀತಾ ಇರುವಂತದ್ದು. ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ತಿಮ್ರೋಡಿ ಅವರೇ ಹೇಳಿದ್ರು, ನನ್ನನ್ನ ಯಾವುದೇ ರೀತಿಯ ವಾರಂಟ್ ಇಲ್ಲದೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ, ನನ್ನನ್ನ ಗುಂಡು ಹಾಕಿ ಸಾಯಿಸ್ತಾರೆ, ಹಾಗೇನಾದ್ರೂ ಇದಕ್ಕೆ ಯಾರು ಹೊಣೆ ಅಂತಕ್ಕಂಥ ಮಾತನ್ನ ಕೂಡ ಈಗ ತಿಮ್ರೋಡಿ ಅವರೇ ನೇರವಾಗಿ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಹೇಳಿತ್ತು ಅಂತ ಹೇಳ್ಬೋದು. ಸದ್ಯ ಇದೀಗ ಅವರ ತಿಮ್ರೋಡಿ ಅವರ ಮನೆಯಿಂದ ಸದ್ಯ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪೊಲೀಸರು ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದದ್ದು. ಜೊತೆಗೆ ಗಿರೀಶ್ ಪಟ್ಟಣ ಅವರು ಮುಂದಿನ ಸೀಟ್ನಲ್ಲಿ ಕೂತ್ಕೊಂಡಿರುವಂತದ್ದು. ಅದು ಅಲ್ಲದೆ ಸರ್ಕಾರಿ ವ್ಯಾನ್ಗಳನ್ನ ಅಂದ್ರೆ ಜೀಪ್ಗಳನ್ನು ಹತ್ತದೆ ತಿಮ್ರೋಡಿ ಅವರ ವೈಯಕ್ತಿಕ ಕಾರ್ನಲ್ಲಿ ಈಗ ಹೊರಟಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಇದೀಗ ಬೆಳ್ತಂಗಡಿಯಲ್ಲಿ ಏನೋ ಜಾಗದಲ್ಲಿ ಹೊರಟಿರುವಂತದ್ದು. ತಿಮ್ರೋಡಿ ಅವರ ಮನೆ ಏನು ಉಜಿರೆಯಲ್ಲಿದೆ, ಆ ಉಜಿರೆಯಿಂದ ಸದ್ಯ ಈಗ ಬೆಳ್ತಂಗಡಿ ಹತ್ರ ಅಂದ್ರೆ ರಸ್ತೆಯಲ್ಲಿ ಹೊರಟಿರುವಂತದ್ದು. ತಿಮ್ರೋಡಿ ಅವರ ಮೇಲೆ ಆಗಿರುವಂತಹ ಕಂಪ್ಲೇಂಟ್ ಬಂದು ಉಡುಪಿಯ ಏನು ಬ್ರಹ್ಮಾವರ ಇದೆ ಅಲ್ಲಾಗಿರುವಂತದ್ದು. ಹೀಗಾಗಿ ಬ್ರಹ್ಮಾವರ ಹತ್ರ ಕರ್ಕೊಂಡು ಹೋಗ್ತಾರೋ ಅಥವಾ ಎಸ್ಐಟಿ ಕಚೇರಿ ಕರ್ಕೊಂಡು ಹೋಗ್ತಾರೋ, ಯಾಕಂದ್ರೆ ಬಂದಂತ ಪೊಲೀಸರು ಉಡುಪಿ ಮತ್ತು ಬ್ರಹ್ಮಾವರದ ಪೊಲೀಸರಾಗಿರೋದ್ರಿಂದ ಸ್ಥಳೀಯ ಪೊಲೀಸರು ಹೇಳೋದಿಲ್ಲ. ಒಂದಿಷ್ಟು ಹೊತ್ತು ಮಾತಿನ ಚಕಮಕಿ ಆಗಿರ್ಬೋದು, ಒಂದಿಷ್ಟು ಚರ್ಚೆಗಳಾಗಿರ್ಬೋದು, ಒಂದಿಷ್ಟು ವಾಗ್ವಾದಗಳಾದವು. ಇದಾದ ಬಳಿಕ ತಿಮ್ರೋಡಿ ಅವರು ಮನೆಯಲ್ಲಿ ಇಲ್ಲ ಅನ್ನೋ ಒಂದಿಷ್ಟು ವಿಚಾರ ಹೇಳಿದ್ರು. ತದನಂತರ ತಿಮ್ರೋಡಿ ಅವರೇ ಆಚೆ ಬಂದಿರುವಂತದ್ದು. ಹೀಗಾಗಿ ಸದ್ಯ ಅವರನ್ನ ಅರೆಸ್ಟ್ ಮಾಡಿಕೊಂಡು ಹೊರಟಿದ್ದಾರೆ, ಬಂಧನ ಆದ್ರ ಅನ್ನೋದಿಷ್ಟು ಚರ್ಚೆ ನಡೀತಾ ಇರುವಂತದ್ದು. ಸದ್ಯ ಇದೀಗ ಬೆಳ್ತಂಗಡಿಯಿಂದ ಉಜಿರೆಯಿಂದ ಬೆಳ್ತಂಗಡಿ ಹತ್ರ ವಾಹನಗಳು ಹೊರಟಿದ್ದಾವೆ. ಅದೇ ವಾಹನದ ನೇರ ದೃಶ್ಯಗಳನ್ನು ತಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ರಿ. ಸದ್ಯ ಏನ್ ಕಾಣ್ತಾ ಇದೆ, ಈಗ ಬಿಳಿ ಕಲರ್ನ ಒಂದು ಸಫಾರಿ ಗಾಡಿ ಏನಿದೆ, ಆ ಸಫಾರಿ ಗಾಡಿಯಲ್ಲಿ ಮುಂದ್ಗಡೆ ಸೀಟಲ್ಲಿ ಪ್ರಮುಖವಾಗಿ ಕೂತಿರುವಂತದ್ದು ಗಿರೀಶ್ ಪಟ್ಟಣ್ ಅವರು. ಅದರ ಹಿಂದ್ಗಡೆ ಒಂದಿಬ್ಬರು ಕಾರ್ಯಕರ್ತರು ಅಂದ್ರೆ ತಿಮ್ರೋಡಿ ಅವರ ಆಪ್ತರಿದ್ದಾರೆ. ಜೊತೆಗೆ ತಿಮ್ರೋಡಿ ಅವರು ಕೂಡ ಅದೇ ವಾಹನದಲ್ಲಿರುವಂತದ್ದು. ಬೆಂಗಾವಲಾಗಿ ಪೊಲೀಸರು ಅಂದ್ರೆ ಬ್ರಹ್ಮಾವರ ಮತ್ತು ಉಡುಪಿ ಪೊಲೀಸರಿದ್ದಾರೆ, ಅವರು ಬೆಂಗಾವರಲ್ಲಿ ಹೊರಟಿರುವಂತದ್ದು. ಸರಿಸುಮಾರು 50-60ಕ್ಕೂ ಹೆಚ್ಚು ಪೊಲೀಸರಿರುವಂತದ್ದು. ಹೆಚ್ಚಿನ ಹಿರಿಯ ಅಧಿಕಾರಿಗಳು ಕೂಡ ಈಗ ಸದ್ಯ ಏನು ದೃಶ್ಯದ ನೋಡ್ತಾ ಇರೋ ಹಾಗೆ ಸಂಪೂರ್ಣವಾಗಿ ಅವರನ್ನ ಚೇಂಜ್ ಮಾಡಿ ಕರೆದುಕೊಂಡು ಹೋಗ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ನೋಡುವಂತದ್ದಾದ್ರೆ ಇದೀಗ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗ್ತಾರೋ ಅಥವಾ ಉಡುಪಿಯ ಬ್ರಹ್ಮಾವರದ ಸ್ಟೇಷನ್ಗೆ, ಯಾಕಂದ್ರೆ ಪ್ರಮುಖವಾಗಿ ತಿಮ್ರೋಡಿ ಅವರ ಮೇಲೆ ಆಗಿರುವಂತಹ ಆಪಾದನೆಯ ಏನು ಈ ಒಂದು ಕಂಪ್ಲೇಂಟ್ ಇದೆ, ಇದಾಗಿರುವಂತದ್ದು ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ. ಹೀಗಾಗಿ ಬ್ರಹ್ಮಾವರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಸದ್ಯ ಲಭ್ಯವಾಗ್ತಿರುವಂತದ್ದು. ಇದೀಗ ಸದ್ಯ ನೋಡ್ತಾ ಇರುವಂತದ್ದಾದ್ರೆ ಪ್ರಮುಖವಾಗಿ ಕ್ಯಾಮೆರಾ ಮುಂದೆ ತಿಮ್ರೋಡಿ ಅವರೇ ಹೇಳ್ತಾರೆ, ನನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅಥವಾ ನನ್ನ ಅರೆಸ್ಟ್ ಮಾಡ್ಲಿಕ್ಕೆ, ನನ್ನ ಬಂಧನ ಮಾಡ್ಲಿಕ್ಕೆ ಯಾವುದೇ ರೀತಿಯ ವಾರೆಂಟ್ ಇಲ್ಲ. ಹೀಗಾಗಿ ನನ್ನನ್ನ ಎಲ್ಲಾದ್ರೂ ಹೋಗಿ ತೆಗೆದುಕೊಂಡು ಹೋಗಿ ನನ್ನ ಮೇಲೆ ಗುಂಡು ಹಾರಿಸಿ ಕೊಲ್ತಾರೆ ಇವರು. ಮುಂದೆ ದಂಗೆ ಹೇಳ್ತಾರೆ ಜನರು, ನನ್ನ ಪರವಾಗಿರೋ ಜನರು ದಂಗೆ ಹೇಳ್ತಾರೆ, ರಾಜ್ಯದ ಜನರು ದಂಗೆ ಹೇಳ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ತಿಮ್ರೋಡಿ ರಿಪಬ್ಲಿಕ್ ಕನ್ನಡದಲ್ಲಿ ಕ್ಯಾಮೆರಾ ಮುಂದೆ ನೇರವಾಗಿ ಹೇಳುವಂತದ್ದು. ಸದ್ಯ ಇದೀಗ ಬೆಳ್ತಂಗಡಿಯ ಹತ್ತತ್ರ ಹೋಗ್ತಾ ಇರುವಂತದ್ದು ಅಶ್ವಿನಿ. ಈಗ ಮುಂದೆ ಬ್ರಹ್ಮಾವರನ ಅಥವಾ ಬೆಳ್ತಂಗಡಿ ಎಸ್ಐಟಿ ಕಚೇರಿ ಅಂತ ಹೇಳಿ ಕಾದು ನೋಡುವ ವಿಷಯವಾಗಿರುವಂತದ್ದು ಅಶ್ವಿನಿ. ರೈಟ್ ಮಾರುತಿ, ಅದರ ಜೊತೆಯಲ್ಲಿ ಈಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನುವಂತ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ ಒಂದು ರೀತಿಯಲ್ಲಿ ಕರೆಯನ್ನ ಕೊಟ್ಟರು ಅವರ ಬೆಂಬಲಿಗರಿಗೆ ದಂಗೆ ಏಳಬಹುದು ಅಂತ. ಆ ನಿಟ್ಟಿನಲ್ಲಿ ಅಲ್ಲಿ ಈ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಹತ್ರ ಏನಾದ್ರೂ ಸ್ಪೆಷಲ್ ಅರೇಂಜ್ಮೆಂಟ್ಸ್ ವ್ಯವಸ್ಥೆಗಳನ್ನೇನಾದ್ರೂ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿಗಳು ಸಿಗ್ತಾ ಇದೆಯಾ? ಪ್ರಮುಖವಾಗಿ ಈ ಒಂದು ತನಿಖೆ ನಡೀತಾ ಇದೆ ಅಶ್ವಿನಿ. ಏನು ಕಳೆದ ಎಸ್ಐಟಿ ತನಿಖೆ ಆಗಿರ್ಬೋದು ಅಥವಾ ಯಾರನ್ನಾದ್ರೂ ಬಂಧನ ಮಾಡುವಂತದ್ದಾಗಿರಬಹುದು, ಜೊತೆಗೆ ಯಾರನ್ನಾದ್ರೂ ಎಸ್ಐಟಿ ತನಿಖೆ ಕರಿಬಹುದು ಅಥವಾ ಗ್ರಿಲ್ ಮಾಡ್ಲಿಕ್ಕೆ ಯಾವೆಲ್ಲ ರೀತಿಯಲ್ಲಿ ಕರೀತಾರೆ ಆಯಾಮಗಳನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಯಾವುದೇ ಮಾಹಿತಿ ನೀಡದೆ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ, ಅದನ್ನು ಯಾವ ಕಾರಣಕ್ಕೂ ಆಚೆ ಬಿಟ್ಟುವುದಿಲ್ಲ. ಸದ್ಯ ಇದೀಗ ಬೆಳ್ತಂಗಡಿಗೆ ನಾವು ರೀಚ್ ಆಗಿರುವಂತದ್ದು. ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಕರ್ಕೊಂಡೋಗಿ ಏನಾದ್ರು ಗ್ರಿಲ್ ಮಾಡ್ತಾರಾ, ಯಾಕಂದ್ರೆ ಕಂಪ್ಲೇಂಟ್ ಆಗಿರುವಂತದ್ದು ಉಡುಪಿಯ ಬ್ರಹ್ಮಾವರದಲ್ಲಿ. ಹೀಗಾಗಿ ಬ್ರಹ್ಮಾವರಕ್ಕೆ ನೇರವಾಗಿ ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಇಲ್ಲಿ ಜೊತೆಗೆ ಒಂದು ಸರಿಸುಮಾರು ಏನಂದ್ರೆ 10 ರಿಂದ 12 ಜೀಪ್ಗಳಾಗಿರ್ಬೋದು, ಸ್ಕಾರ್ಪಿಯೋ ಪೊಲೀಸರ ವ್ಯಾನ್ಗಳಾಗಿರ್ಬೋದು,
ಹಿರಿಯ ಅಧಿಕಾರಿ ಡಿವೈಎಸ್ಪಿ ಇಂದ ಹಿಡಿದು ಸಿಪಿಐ PSI ಇನ್ಸ್ಪೆಕ್ಟರ್ ಲೆವೆಲ್ ವರೆಗೂ ಇರುವಂತಹ ಎಲ್ಲ ಅಧಿಕಾರಿಗಳು ಸದ್ಯ ಇದೀಗ ತಿಮ್ಮರೋಡಿ ಅವರು ಹೋಗ್ತಾ ಇರುವಂತಹ ವಾಹನದ ಹಿಂದ್ಗಡೆ ಬೆಂಗಳೂರಿಗೆ ಹೋಗ್ತಾ ಇರುವಂತದ್ದು. ಜೊತೆಗೆ ಬೆಳ್ತಂಗಡಿಯಿಂದ ಅಂದ್ರೆ 2 DIPಯ ವಾಹನಗಳಿರುವಂತದ್ದು. ಜೊತೆಗೆ ಆಂಟಿ ನಕ್ಸಲ್ ಫೋರ್ಸ್ ನ ಪೊಲೀಸರು ಕೂಡ ಬೆಳ್ತಂಗಡಿಯ ಸ್ಟೇಷನ್ ಮುಂದಿದ್ದಾರೆ. ಈ ವಾಹನ ಮುಂದೆ ಅಂದ್ರೆ ಬೆಳ್ತಂಗಡಿಯನ್ನ ಬಿಟ್ಟು ಒಂದು ವೇಳೆ ಏನಾದ್ರು ಬ್ರಹ್ಮಾವರಕ್ಕೆ ಹೋದ್ರೆ ಸಾಕು, ಅಲ್ಲೂ ಕೂಡ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಅಂದ್ರೆ ಧರ್ಮಸ್ಥಳದ ಇಡೀ ಪ್ರಕರಣ ಯಾವಾಗ ಪ್ರಾರಂಭವಾಯಿತೋ ತಲೆಬುಡಿ ಪ್ರಕರಣ, ಅಲ್ಲಿಂದಲೂ ಕೂಡ ಸಾಕಷ್ಟು ಪೊಲೀಸರ ನಿಯೋಜನೆಯನ್ನ ಧರ್ಮಸ್ಥಳದಲ್ಲಿ, ಉಜಿರೆಯಲ್ಲಿ ಮತ್ತೆ ಬೆಳ್ತಂಗಡಿಯಲ್ಲಿ ಮಾಡಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರದು, ಏನೇ ಸಮಸ್ಯೆ ಆದ್ರೂ ಕೂಡ ಅದು ಇಲ್ಲೇ ಇತ್ಯರ್ಥ ಆಗುವಂತೆ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಸಂಪೂರ್ಣವಾಗಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಅದರಲ್ಲೂ ಆಂಟಿ ನಕ್ಸಲ್ ಫೋರ್ಸ್ ಪೊಲೀಸರು ಏನಿದ್ದಾರೆ ಅವರು ಒಂದಿಷ್ಟು ಸಶಸ್ತ್ರಧಾರಿ ಪೊಲೀಸರನ್ನೇ ಬಳಕೆ ಮಾಡಿಕೊಂಡಿರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇದ್ರಿ